ಮೂರನೇ ಬಾರಿ ಮಾಡ್ತಾರೆ. ಏನಿಲ್ಲ, ಏನೇನು ಕೆಲಸಗಳ ಕಳೆದ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆಯ ಹಿನ್ನೆಲೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಕರೆದಿದ್ವಿ. ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ತೀವಿ, ಅದಷ್ಟೇ. ರಾಜಕೀಯ ನಾನು ಕಳೆದ 3-4 ದಿನದಿಂದ ಊರಿನಲ್ಲಿ ಇರಲಿಲ್ಲ. ನಾನು ದುಬೈನಲ್ಲಿ 3 ಕಚೇರಿಗಳು ಓಪನ್ ಮಾಡಲಿಕ್ಕಿಂತ ಅಲ್ಲೇ ಹೋಗಿದ್ದೆ. ನಮ್ಮ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಕೆಲವು ಡೆವಲಪ್ಮೆಂಟ್, ಅಲ್ಲಿಯ ರೂಲರ್ಸ್ ಏನಿದ್ದಾರೆ ಆ ರೂಲರ್ಸ್ ಜೊತೆಯಲ್ಲಿ 3 ದಿನಗಳ ಮೀಟಿಂಗ್ಗಳು ಮಾಡಿದ್ದೀನಿ. ಅಲ್ಲಿ ಹಲವಾರು ರೀತಿಯಲ್ಲಿ ಸ್ಟೀಲ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಕೆಲವು ತೀರ್ಮಾನಗಳೇನಾಗಬೇಕಾಗಿತ್ತು. 2 ರಾಷ್ಟ್ರದ ಒಂದು ತೀರ್ಮಾನಗಳನ್ನು, ಒಡಂಬಡಿಕೆಗಳನ್ನು ಮಾಡ್ಕೊಂಡಿದೆ. ನೋಡಪ್ಪ, ನನಗೆ ಯಾಕೆ ಸಂಬಂಧ ಏನಿದೆ? ಸಿ ಎಮ್ಗೂ ಮುಂದುವರಿಯಲ್ವೋ ಇನ್ಯಾರು ಆಗ್ತಾರೋ ಅದು ನನಗೇನು ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು, ಕಾಂಗ್ರೆಸ್ನಲ್ಲಿ ತೀರ್ಮಾನ ತಗೋಬೇಕು. ನಾವ್ಯಾತಕ್ಕೆ ತಲೆ ಕೆಡಿಸ್ಕೋಬೇಕು? ಅದರ ಅವಶ್ಯಕತೆ ನನಗಿದೆ. ಯಾಕೆ ಏನಾಗಿದೆ ಮೈತ್ರಿಗೆ? ನಾನೀಗ ಆಗಲೇ ಅವರು ಪಕ್ಷದ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಏನು ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಬೀದರ್ನಲ್ಲಿದ್ದಾರೆ, ನೆನ್ನೆ ಬೀದರ್ನಲ್ಲಿದ್ದರು, ಇವತ್ತು ಕಲಬುರಗಿ ಹೋಗಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ. ಮೈತ್ರಿಗೂ ಅವರ ಪ್ರವಾಸಕ್ಕೂ ಸಂಬಂಧ ಇಲ್ಲ. ಪಕ್ಷದ ಸಂಘಟನೆ ಆಗಬೇಕಲ್ಲ. ಈಗ ನಾವೇನು 224 ಸ್ಥಾನ ನಾವು ನಿಲ್ಲಕ್ಕಾಗತ್ತಾ? ನಮಗೆ ಏನು ಶಕ್ತಿ ಇದೆ, ನಾವು ನಮ್ಮ ಶಕ್ತಿ ಆಧಾರದ ಮೇಲೆ ಕೇಂದ್ರದ ಅಲ್ಲಿಯ ಹೈಕಮಾಂಡ್ ಏನಿದೆ ಅವ್ರಗಳಿಗೂ ಚರ್ಚೆ ಮಾಡಿ ಆ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಸರ್, ನಿಖಿಲ್ ಅವರು ಒಂದ್ ಕಡೆ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಆದ್ರೆ ಮಂಡ್ಯ ಶಾಸಕರು ಹೇಳ್ತಾರೆ ಮಂಡ್ಯವನ್ನ ಗುತ್ತಿಗೆ ಕೊಟ್ಟಿಲ್ಲ ನಿಮ್ಗೆ ಅಂತ ಹೇಳ್ತಾರೆ. ನಿಖಿಲ್ ಅವ್ರು ಹೇಳಿದಾರ? ನಿಖಿಲ್ ಅವ್ರಿಗೆ ಮಂಡ್ಯ ನಿಖಿಲ್ ಅವ್ರು ಏನಾದ್ರು ಗುತ್ತಿಗೆ ತಗೊಂಡಿದ್ದೀನಿ ಅಂತ ಹೇಳಿದಾರ? ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡ್ತೀನಿ? ಅದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕ? ಉತ್ತರ ಜನ ಕೊಡ್ತಾರೆ, ಅವ್ರಿಗೆ ನಾನು ಉತ್ತರ ಕೊಡಲ್ಲ. ಜನಗಳಿಗೆ ಬಿಟ್ಟಿದ್ದು. ಏನು ಹೇಳಿ ಗಮನಿಸ್ತಾ ಇದ್ದೇನೆ. ಹಾಸನದಲ್ಲಿ ಈಗಾಗಲೇ 32ಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು, ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹಾಸನ ಒಂದೇ ಅಲ್ಲ, ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾ ಇರತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯಕ್ರಮ ರೂಪಿಸಬೇಕಾ ಅನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಹೊಸದಾಗಿ ಪ್ರಾರಂಭ ಮಾಡಬೇಕು. ಈಗ ಸರ್ಕಾರ ಮಾಡಬೇಕದು, ನಾನು ಮಾಡಲಿಕ್ಕಾಗೋದಿಲ್ಲ. ಸರ್ಕಾರದಿಂದ ತೀರ್ಮಾನ ಆಗಬೇಕು. ಜಿಲ್ಲಾ ಮಂತ್ರಿಗಳು ಅದರ ಬಗ್ಗೆ ಗಮನ ಕೊಡಬೇಕು. ನನಗೆ ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ, ನನ್ನ ಡ್ಯೂಟಿ ಏನು ಮಾಡಬೇಕು ಡ್ಯೂಟಿ ಮಾಡ್ತಾರೆ. ನನಗೇನು ಪ್ರತಿಷ್ಠೆ ಇಲ್ಲ. ನನ್ನ ಡ್ಯೂಟಿ ಏನು ಮಾಡ್ಬೇಕು ನಾನು ಡ್ಯೂಟಿ ಮಾಡ್ತೀನಿ ಅಷ್ಟೇ. ಅಭಿವೃದ್ಧಿ ವಿಚಾರದಲ್ಲಿ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೂ ಬರಲಿ ಅಂತ ಹೇಳ್ತಿದ್ದಾರೆ ಸರ್. ಯಾರು? ಕಾಂಗ್ರೆಸ್ನವರು. ನನಗೆ ಅವರ ಆಹ್ವಾನ ಬೇಕಿಲ್ಲ. ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ, ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ. ಜನತೆ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆ ಕೆಲಸಗಳು ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.